ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವಿವತ್ತು ಹೊಯ್ಸಳರ ತ್ರಿಕೂಟ ದೇವಾಲಯವಾದ ಹಾರನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ಈ ದೇಗುಲದ ಪ್ರವೇಶದಲ್ಲಿ ಸುಂದರವಾದ ಉದ್ಯಾನವನ್ನು ನಾವು ಕಾಣಬಹುದು. ಬನ್ನಿ ಈ ದೇಗುಲದ ಹಾಗೂ ಇಲ್ಲಿರತಕ್ಕಂಥ ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಮೊದಲ ಬಾರಿಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹೊಯ್ಸಳ ರಾಜನಾದಂತಹ ಸೋಮೇಶ್ವರನ ಕಾಲದಲ್ಲಿ ಈ ದೇಗುಲ ನಿರ್ಮಾಣವಾಗಿದ್ದು 1234 ಏಪ್ರಿಲ್ 11ರಂದು ಇದು ನಿರ್ಮಾಣವಾಯಿತೆಂದು ಶಾಸನ ಹೇಳುತ್ತದೆ. ಶಾಸನಗಳ ಪ್ರಕಾರ ಇದೊಂದು ವಿಷ್ಣುವಿಗೆ ಸಂಬಂಧಿಸಿದ ದೇವಾಲಯ ಆದರೂ ಇತಿಹಾಸದ ಪ್ರಕಾರ ಇದು ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಸಂಬಂಧಪಟ್ಟಿದೆ. ಇದನ್ನು ಸ್ಥಳೀಯರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೇ ಕರೀತಾರೆ. ಇಲ್ಲಿ ಸಹ ಹೊಯ್ಸಳರ ವಾಸ್ತುಶಿಲ್ಪದ ರೂಪವಾದಂತಹ ಅಡ್ಡಪಟ್ಟಿಕೆಗಳನ್ನು ನಾವು ಕಾಣ್ಬೋದು. ತದನಂತರವಾಗಿ ಶಿಲ್ಪಕಲಾ ಜಾಲ ವಿನ್ಯಾಸಗಳನ್ನು ಸಹ ನಾವಿಲ್ಲಿ ಕಾಣ್ಬೋದು. ಈ ದೇಗುಲದ ಸುತ್ತಲೂ ಸುಮಾರು 150ಕ್ಕೂ ಹೆಚ್ಚು ಶಿಲ್ಪಗಳನ್ನು ಕೆತ್ತಲಾಗಿದೆ. ಹೊಯ್ಸಳರು ಸುಮಾರು 5,000ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು. ಈ ದೇಗುಲದ ದಕ್ಷಿಣದ ಭಾಗವನ್ನು ಪೆದ್ದಣ್ಣೆಗಡೆ ಎಂಬ ಶಿಲ್ಪಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ತಕ್ಕಂಥ ಈ ಗೋಪುರ ಸುಮಾರು 4 ಅಂತಸ್ತಿನದ್ದಾಗಿದೆ. ಇದೊಂದು ತ್ರಿಕೂಟ ದೇವಾಲಯವಾಗಿದೆ. ಇದು ಜಗತೀಯ ವೇದಿಕೆ ಮೇಲೆ ನಿರ್ಮಾಣವಾದಂತಹ ದೇವಾಲಯ. ಇದು ನಕ್ಷತ್ರಾಕಾರವನ್ನು ಹೊಂದಿದೆ. ಈ ಗೋಪುರದ ಹೊರಗೋಡೆಯ ಮೇಲೆ ಸಣ್ಣ ಸಣ್ಣ ಶಿಲ್ಪಗಳನ್ನು ನಾವು ಕಾಣ್ಬೋದು. ಇದು ಒಂದು ಗರ್ಭಗುಡಿಗೆ ಗೋಪುರವನ್ನು ಹೊಂದಿದ್ದು 12 ಗರ್ಭಗುಡಿಗಳಿಗೆ ಗೋಪುರವಿಲ್ಲ. ಈ ದೇಗುಲದ ಸುತ್ತಲೂ ಸುಮಾರು 150ಕ್ಕೂ ಹೆಚ್ಚು ಶಿಲ್ಪಗಳನ್ನು ಕೆತ್ತಲಾಗಿದೆ. ತದನಂತರದ ಉತ್ತರದ ಭಾಗವನ್ನು ಮಲ್ಲಿತಮ್ಮ ಎಂಬ ಶಿಲ್ಪಿ ಕೆತ್ತನೆ ಮಾಡಿದ್ದಾರೆ. ಈ ದೇಗುಲದ ಒಳಗಡೆ ಪೂರ್ವಾಭಿಮುಖವಾದಂತಹ ಚನ್ನಕೇಶನ ಮೂರ್ತಿಯನ್ನು ನಾವು ಕಾಣ್ಬೋದು. ಪ್ರವೇಶದ್ವಾರದ ಲಲಾಟ ಬಿಂಬದಲ್ಲಿ ನೃತ್ಯ ಲಕ್ಷ್ಮಿ ಹಾಗೂ ಪರಿವಾರವನ್ನು ಕಾಣ್ಬೋದು. ಹಾಗೆ ಪ್ರವೇಶದ್ವಾರದ ಪಕ್ಕದಲ್ಲಿ ದೇವಕೋಷ್ಟಕಗಳಿದ್ದು ಇಲ್ಲಿ ಭೂದೇವಿ ಮತ್ತು ಶ್ರೀದೇವಿಯ ಮೂರ್ತಿಗಳನ್ನು ಕಾಣಬಹುದು. ತದನಂತರದಲ್ಲಿ ಸುಂದರವಾಗಿ ಕೆತ್ತಲಾದ ನಮ್ಮಾಳ್ವಾರ್ ಮತ್ತು ರಾಮಾನುಜಾಚಾರ್ಯರ ಶಿಲ್ಪಗಳನ್ನು ನಾವು ಕಾಣ್ಬೋದು. ಹಾಗೆಯೇ ಉತ್ತರದ ಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿಯನ್ನು ಕಾಣ್ಬೋದು. ಹಾಗೆಯೇ ಪ್ರವೇಶದ್ವಾರದ ಲಲಾಟ ಬಿಂಬದಲ್ಲಿ ಸಹ ನರಸಿಂಹ, ಲಕ್ಷ್ಮಿ, ಗರುಡ ಇತ್ಯಾದಿ ಶಿಲ್ಪಗಳನ್ನು ನಾವು ಕಾಣ್ಬೋದು. ತದನಂತರವಾಗಿ ಈ ದೇಗುಲದ
ಮೇಲ್ಛಾವಣಿಯಲ್ಲಿ ಹೂಕಲ್ಲುಗಳನ್ನು ಕಾಣ್ಬೋದು. ಹಾಗೆಯೇ ಭುವನೇಶ್ವರಿಯನ್ನು ಸಹ ಇಲ್ಲಿ ಕಾಣ್ಬೋದು. ಅಲ್ಲದೆ ನವರಂಗ ಮಂಟಪವನ್ನು ಸಹ ಇಲ್ಲಿ ಕಾಣ್ಬೋದು. ಹಾಗೆಯೇ ಬಹುಮುಖ್ಯವಾಗಿ ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ವೇಣುಗೋಪಾಲನ ಮೂರ್ತಿಯನ್ನು ನಾವು ಕಾಣ್ಬೋದು. ಇಲ್ಲಿ ಸಹ ದೇವಕೋಷ್ಟಕಗಳಿದ್ದು ಅಮ್ಮನವರು ಮತ್ತು ಗಣೇಶನ ಮೂರ್ತಿಯನ್ನು ಇಲ್ಲಿ ಕಾಣ್ಬೋದು. ಈ ತ್ರಿಕೂಟ ದೇವಾಲಯವನ್ನು ಹೊಯ್ಸಳರ ವಾಸ್ತುಶಿಲ್ಪದ ಕೊಡುಗೆ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿ. ಈ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.